ಸೀತಾರಾಮ ಸೀರಿಯಲ್. ರಾಮ್ನಿಂದ ದೂರ ಹೋಗ್ತಾಳ ಸೀತಾ. ದೇವಸ್ಥಾನದಲ್ಲಿ ಏನಾಯ್ತು? ಸೀತಾ ಹಾಗೂ ರಾಮ್ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೀತಾಳನ್ನು ಹುಡುಕಿಕೊಂಡು ರಾಮ್ ಬಂದಿರುತ್ತಾನೆ. ಸಿಗೆ ಕಾಲ್ ಮಾಡಿದಾಗ ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗು ಎಂದು ರಾಮ್ಗೆ ಹೇಳಿರುತ್ತಾಳೆ. ಅವನು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದಾನೆ. ಸೀತಾ ಸಿಕ್ಕ ತಕ್ಷಣ ಅವನಿಗೆ ಸಂತೋಷ ಆಗುತ್ತದೆ. ಆದರೆ ಸೀತಾ ಹೆಚ್ಚಾಗಿ ಏನು ಮಾತನಾಡುವುದಿಲ್ಲ. ನೀವು ಒಬ್ಬರು ಬಂದಿದ್ದೀರಾ ಅಥವಾ ಬೇರೆ ಯಾರಾದರೂ ಬಂದಿದ್ದೀರಾ ಅಂತ ಕೇಳ್ತಾಳೆ. ಅಂದರೆ ಚಾಂದಿನಿ ಬಂದಿರಬಹುದು ಅಂತ ಅವಳ ಭಾವನೆ ಆಗಿರುತ್ತದೆ. ಅವಳು ಈ ರೀತಿ ಪ್ರಶ್ನೆ ಕೇಳಿದ್ದು ರಾಮ್ಗೆ ಇಷ್ಟ ಆಗೋದಿಲ್ಲ. ಅವನು ಯಾಕೆ ನನ್ನಿಂದ ದೂರ ಹೋಗೋಕೆ ನೋಡ್ತಾ ಇದ್ದೀರಿ? ಯಾವಾಗಲೂ ಈ ಸಲ ಈ ರೀತಿ ಪ್ರಶ್ನೆ ಮಾಡ್ತಾ ಇರ್ತೀರಿ. ಒಟ್ಟಿನಲ್ಲಿ ನಿಮಗೆ ಹೋಗೋದು ಅಂದರೆ ಇಷ್ಟ ತಾನೆ ಎಂದು ರಾಮ್ ಕೇಳ್ತಾರೆ. ಅಲ್ಲ, ನೀವು ದೇವಸ್ಥಾನಕ್ಕೆ ಯಾಕೆ ಬಂದಿದ್ದೀರಿ? ನನಗೋಸ್ಕರ ಅಂತ ಕೇಳ್ತಾನೆ. ಆದರೆ ಅವಳು ಹೆಚ್ಚಾಗಿ ಅವನಿಗೆ ಉತ್ತರ ಕೊಡೋದಿಲ್ಲ. ಹೌದು, ನಿಮಗೋಸ್ಕರ ಪೂಜೆ ಮಾಡಿಸ್ಕೊಂಡು ಹೋಗೋಕೆ ಬಂದಿದ್ದೆ. ನಿಮಗೆ ಹುಷಾರಿರಲಿಲ್ಲವಲ್ಲ, ಆಹಾರಕ್ಕೆ ಹೊತ್ತಿದ್ದೆ ಎಂದು ಹೇಳುತ್ತಾಳೆ. ಆದರೆ ನಾನು ನಿಮಗೆ ತುಂಬ ಕ್ಲೋಸ್ ಆಯಿತು ಅಲ್ವಾ ಅಂತ ರಾಮ್ ಹೇಳ್ತಾನೆ. ಹಾಗೆಲ್ಲ ಯಾರ್ಯಾರಿಗೋಸ್ಕರ ಹರಕೆ ಕಟ್ಕೊಳ್ಳಲ್ಲ ಅಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಉತ್ತರ ಕೊಡೋದೆ, ಇವತ್ತು ನಮ್ಮ ವಠಾರದಲ್ಲಿ ಪೂಜೆ ಇದೆ, ಸಂಧ್ಯೆ ಜಾಗರಣೆ ಇದೆ, ನಾನು ಹೋಗಬೇಕು ಅಂತ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದನ್ನು ಕೇಳಿದ ತಕ್ಷಣ ರಾಮ್ಗೆ ಮತ್ತೆ ಸಿಟ್ಟು ಬರುತ್ತದೆ. ಯಾಕೆ ನನ್ನಿಂದ ದೂರ ಹೋಗು ಮಾತು ಆಡ್ತೀರಾ? ಒಟ್ಟಿನಲ್ಲಿ ನಿಮಗೆ ಇಲ್ಲಿಂದ ಹೋಗಬೇಕು ಅಷ್ಟೇ ತಾನೆ ಎಂದು ಹೇಳ್ತಾನೆ. ಸೀತಾ ಅದಕ್ಕೆ ಏನು ಉತ್ತರ ನೀಡುವುದಿಲ್ಲ. ನನಗೆ ಬೇಜಾರಾದಾಗ ಅಮ್ಮ ನೆನಪಾಗ್ತಾಳೆ. ಯಾಕಾದರೂ ಅಷ್ಟೇ ತಾನೇ, ಮೈಕೈ ನೋವಾದಾಗ ಅಥವಾ ಮನಸ್ಸಿಗೆ ನೋವಾದಾಗ ಮೊದಲು ನೆನಪಾಗುವುದೇ ಅಮ್ಮ. ಅದೇ ರೀತಿ ನನಗೂ ಇಂದು ಅಮ್ಮ ನೆನಪಾಗ್ತಾ ಇದ್ದಾಳೆ. ಆದರೆ ಸಿಹಿನೇ ನನಗೆ ಅಮ್ಮನಾಗಿ ಕಾಣಿಸಿಕೊಳ್ಳುತ್ತಿದ್ದಾಳೆ. ಎಲ್ಲದಕ್ಕೂ ಅವಳೇ ಪರಿಹಾರ ಹೇಳುತ್ತಿದ್ದಾಳೆ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಬಂದೆ ಅಂತ ರಾಮ್ ಕೇಳ್ತಾನೆ. ಬೇಜಾರಾಗಬೇಡಿ ರಾಮ್, ಮೇಲಿಂದ ನಿಮ್ಮ ಅಮ್ಮ ಎಲ್ಲರೂ ನೋಡ್ತಾ ಇರ್ತಾರೆ. ನಿಮಗೆ ಏನೇ ಆದರೂ ಅವರು ಒಂದಲ್ಲ ಒಂದು ರೂಪದಲ್ಲಿ ಸಹಾಯ ಮಾಡ್ತಾರೆ. ಹಾಗೆ ಅದು ಸಿಹಿನೂ ಆಗಿರಬಹುದು ಅಂತ ಸೀತೆ ಹೇಳ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.